ಸೊ ಇದ್ರಲ್ಲಿ ಏನ್ ಅಡ್ವಾಂಟೇಜ್ ಅಂತ ಅಂದ್ರೆ ನಿಮ್ಗೆ ಬಂದ್ಬಿಟ್ಟು ನಿಮ್ಗೆ BS6 OBD2B ಅಂತ ಬರುತ್ತೆ ಇಂಜಿನ್. ಸೊ ಫಸ್ಟ್ ಬರ್ತಾ ಇದ್ದಿದ್ದು A ವರ್ಷನ್, ಇದು B ವರ್ಷನ್. ಸೊ ಏನ್ ಡಿಫ್ರೆನ್ಸ್ ಅಂದ್ರೆ ಎರಡಕ್ಕೂ ಬಂದ್ಬಿಟ್ಟು ನಿಮ್ಗೆ ಜಸ್ಟ್ ವೈರಿಂಗ್ ಚೇಂಜ್ ಮಾಡಿದ್ರೆ ಮತ್ತೆ ಇಂಜೆಕ್ಟರ್ಸ್ ಕೂಡ ಚೇಂಜ್ ಮಾಡಿದ್ರೆ ಜನಕ್ಕೆ ಇವಾಗ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸೊ ಏನಾದ್ರು ಗಾಡಿ ಏನಾದ್ರು ನಾವು ಕೇಳಿದ್ರೆ BS6 ಗಾಡಿ ಸಿಗುತ್ತಾ ಅಂತ ಕೇಳ್ತಾರೆ. ಸೊ ಆಲ್ಮೋಸ್ಟ್ ಈಗೆಲ್ಲ ಏನ್ ಅನ್ಕೊಂಡಿದ್ರೆ BS7 ಅಂತ. BS7 ಅಲ್ಲ, BS6 OBD2B ವರ್ಷನ್ ಅಷ್ಟೇ ಸರ್, ಚೇಂಜಸ್ ಆಗಿದೆ. ಇವಾಗ ನಾನು SMD ಆಟೋ ಡೀಲರ್ ಹತ್ರ ಇದ್ದೀನಿ. ಸೊ ಸುನೀಲ್ ಅಂದ್ರೆ ನಮ್ಮ ಜೊತೆ ಇದ್ದಾರೆ. ಸೊ ಬನ್ನಿ ಮಾತಾಡ್ಸೋಣ. ಆಕ್ಚುಲಿ ಏನೆಲ್ಲ ಕೊಡ್ತಾರೆ ಆಟೋ ಜೊತೆಗೆ, ಅಂದ್ರೆ ಏನೆಲ್ಲ ಈ ಟಾಪ್ ರೂಪು ಫ್ರೀಯಾಗಿ ಮಾಡ್ಕೊಡ್ತಾರೆ, ಯಾವ ಥರ ಮಾಡ್ಕೊಡ್ತಾರೆ, ಲೋನ್ ಆಗುತ್ತಾ ಅಂದರೆ ಕೆಲವ್ರಿಗೆ ಎಲ್ರಿಗೂ ಆಟೋ ತೊಗೋಬೇಕು ಅನ್ನೋ ಆಸೆ ಇರುತ್ತೆ, ಬಟ್ ಎಲ್ಲಿ ತೊಗೋಬೇಕು, ಯಾವ ರೀತಿ ತೊಗೋಬೇಕು ಅನ್ನೋದು ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಸೊ ಬನ್ನಿ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ಆ್ಯಕ್ಚುಲಿ ಆಟೋ ನೀವು ಇದೊಂದಿನ ಡೀಲ್ ಮಾಡೋದು ಅಥವಾ ಎಲ್ಲ ಥರ ಕಂಪ್ನಿ? ಎಲ್ಲ ಥರ ಆಟೋನು ಮಾಡ್ತೀವಿ. ನಮ್ಮಲ್ಲಿ ಜಾಸ್ತಿ ಮೂವಿಂಗ್ ಅಂದರೆ ಬಜಾಜ್ ಆಟೋ ಅದು ಸಿಗುತ್ತೆ, ಮತ್ತು TVS ಗಾಡಿನೂ ಮಾಡ್ತೀವಿ, ಮತ್ತು ನಿಮಗೆ ಬಜಾಜು ಮಾಡ್ತೀವಿ. ಈಗ ಮಾರ್ಕೆಟಲ್ಲಿ ಏನು ಅಂತಂದರೆ ನಿಮಗೆ TVS ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಬಜಾಜು ಸ್ವಲ್ಪ ಗಾಡಿ ಚೆನ್ನಾಗಿದೆ, ಮತ್ತು ನಿಮಗೆ ಏನೇ ಮಾಡಿದ್ರೂ ಗಾಡಿ ರೀಸೇಲ್ ವ್ಯಾಲ್ಯೂ ಸಿಗುತ್ತೆ. ಮತ್ತು ಬಜಾಜಲ್ಲಿ ಏನು ಅಂದರೆ ನಿಮಗೆ ಅಡ್ವಾನ್ಸ್ದು ಏನೇನು ಫ್ಯೂಚರ್ಸ್ ಇದೆ, ಸೊ ಎಲ್ಲನೂ ಬಂದು ನಿಮಗೆ ಬಜಾಜಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಇದರಲ್ಲಿ BS6 ಇದು OBD2B ಅಂತ ಬರುತ್ತೆ ವರ್ಷನ್. ಸೊ ಮುಂಚೆ ಬರ್ತಾ ಇದ್ದಿದ್ದು ಬಂದು ನಮಗೆ OBD ಬರೀ ಏನಂದರೆ BS4 ಇಂಜಿನ್ ಮತ್ತೆ BS6 ಇಂಜಿನ್ ಬರ್ತಾ ಇತ್ತು. ಇದ್ರಲ್ಲಿ ಬಂದ್ಬಿಟ್ಟು ಇಂಜಿನ್ ಮತ್ತೆ ಎಲ್ಲ ಇಲ್ಲೇ ಬರುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಒಂದು ನಿಮಿಷ ಓಪನ್ ಮಾಡಿ ತೋರಿಸ್ತೀನಿ. ಇಂಜಿನ್ ಎಲ್ಲ ಬ್ಯಾಕಲ್ಲಿ ಫಿಟ್ ಆಗಿರುತ್ತೆ. ಆಲ್ಮೋಸ್ಟ್ ಎಲ್ಲಾ ಗಾಡಿ ಇಂಜಿನ್, ಆಟೋದಕ್ಕೆಲ್ಲ ಇಂಜಿನ್ ಇದೆ ಬರುತ್ತೆ. ಸೊ ಇದ್ರಲ್ಲಿ ಏನ್ ಅಡ್ವಾಂಟೇಜ್ ಅಂತ ಅಂದ್ರೆ ನಿಮ್ಗೆ ಬಂದ್ಬಿಟ್ಟು ನಿಮ್ಗೆ BS6 OBD2B ಅಂತ ಬರುತ್ತೆ ಇಂಜಿನ್. ಸೊ ಫಸ್ಟ್ ಬರ್ತಾ ಇದ್ದಿದ್ದು A ವರ್ಷನ್, ಇದು B ವರ್ಷನ್. ಸೊ ಏನ್ ಡಿಫ್ರೆನ್ಸ್ ಅಂದ್ರೆ ಎರಡಕ್ಕೂ ಬಂದ್ಬಿಟ್ಟು ನಿಮ್ಗೆ ಜಸ್ಟ್ ವೈರಿಂಗ್ ಚೇಂಜ್ ಮಾಡಿದ್ರೆ ಮತ್ತೆ ಇಂಜೆಕ್ಟರ್ಸ್ ಕೂಡ ಚೇಂಜ್ ಮಾಡಿದ್ರೆ ಜನಕ್ಕೆ ಇವಾಗ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸೊ ಏನಾದ್ರು ಗಾಡಿ ಏನಾದ್ರು ನಾವು ಕೇಳಿದ್ರೆ BS6 ಗಾಡಿ ಸಿಗುತ್ತಾ ಅಂತ ಕೇಳ್ತಾರೆ. ಸೊ ಆಲ್ಮೋಸ್ಟ್ ಈಗೆಲ್ಲ ಏನ್ ಅನ್ಕೊಂಡಿದ್ರೆ BS7 ಅಂತ. BS7 ಅಲ್ಲ, BS6 OBD2B ವರ್ಷನ್ ಅಷ್ಟೇ ಸರ್, ಚೇಂಜಸ್ ಆಗಿದೆ. ಸೊ ಇದರಲ್ಲಿ ಡಿಫರೆನ್ಸ್ OBD BS6 ಅಂತ ಅಂದ್ರೆ ಏನು? ಇಂಜೆಕ್ಟರ್ ಮೈಲೇಜ್ ಜಾಸ್ತಿ ಬರುತ್ತೆ ನಿಮ್ಗೆ. ಅಂದಾಜು ನಿಮ್ಗೆ ಒಂದು CNG ಬಂದ್ಬಿಟ್ಟು ನಿಮ್ಗೆ ಒಂದು 40 ರಿಂದ 45 ಗಂಟೆ ಬರುತ್ತೆ ಸಿಟಿ ಒಳಗಡೆ. ಸೊ ನಿಮ್ಗೆ ಪೆಟ್ರೋಲ್ ಅಲ್ಲಿ ಬಂದು ಒಂದು 20 ಗಂಟೆ ಮೈಲೇಜ್ ಬರುತ್ತೆ. ಮತ್ತೆ ಮೈನ್ ಫ್ಯೂಚರ್ ಚೇಂಜಸ್ ಏನು ಅಂದ್ರೆ ನಿಮ್ಗೆ ಗೇರ್ ಅಲ್ಲಿ ಚೇಂಜಸ್ ಮಾಡಿದ್ರೆ ಮತ್ತೆ ಹ್ಯಾಂಡ್ ಬೇಕು ಮತ್ತೆ ರಿವರ್ಸ್ ಗೇರ್. ಸೊ ನಮ್ದು ಹಳೆಯ ಗಾಡಿಗೆಲ್ಲ ಹೆಂಗೆ ಅಂತ ಅಂದ್ರೆ ರಿವರ್ಸ್ ಗೇರು ನಿಮ್ಗೆ ಈ ಕಡೆ ಸಪರೇಟ್ ಪಾರ್ಟ್ ಬರ್ತಾ ಇತ್ತು. ಸೊ ಅದರಿಂದ ಏನಾಗ್ತಿತ್ತು ಅಂದ್ರೆ ಗೇರ್ ವೈರ್ಗಳು ಹೋಗೋದು, ಸೊ ಈ ತರ ಎಲ್ಲ ಚಾನ್ಸಸ್ ಇತ್ತು. ಬಟ್ ಇವಾಗ ಏನು ಅಂತಂದ್ರೆ ಅಡ್ವಾನ್ಸ್ ಫ್ಯೂಚರ್ ಮಾಡಿದ್ರೆ ಗೇರ್ ಆಪ್ಷನ್ ಅಲ್ಲಿ ಬರುತ್ತೆ. ರಿವರ್ಸ್ ಗೇರ್ ಆಪ್ಷನ್ ಅಲ್ಲಿ ಏನ್ ಈ ತರ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಗೆ ಸೇಫ್ಟಿ ಪರ್ಪಸ್. ಈಗ ಯಾರೋ ಮಕ್ಳು ಯಾರಾದ್ರೂ ಗಾಡಿ ಕುತ್ಕೊಂಡಿರ್ತಾರೆ, ಸೊ ಆಟೋದವ್ರಿಗೆ ಏನಂದ್ರೆ ಇವಾಗ ಫ್ಯಾಮಿಲಿ ಸಮೇತ ಎಲ್ಲ ಹೋಗ್ತಾ ಇರ್ತಾರೆ. ಸೊ ಅವ್ರ ಗಾಡಿ ಕುತ್ಕೊಂಡಾಗ ಮಕ್ಳು ಏನಾದ್ರು ಸಡನ್ ಆಗಿ ಗೇರ್ ಇದ್ ಮಾಡೋದು ಆ ತರ ಏನು ಚಾನ್ಸಸ್ ಇಲ್ಲ. ಸೊ ಮೇನ್ ಏನು ಅಂತಂದ್ರೆ ಸೊ ಇದೊಂದು ಆಪ್ಷನ್ ಬರುತ್ತೆ ನಿಮ್ಗೆ. ಸೊ ಈಗ ಗಾಡಿ ಸ್ಟಾರ್ಟ್ ಮಾಡ್ತೀರಾ, ಸೊ ನಿಮ್ಗೆ ಇದು ಪ್ರೆಸ್ ಮಾಡಿದ್ರೆ ಮಾತ್ರ ನಿಮ್ಗೆ ರಿವರ್ಸ್ ಗೇರ್, ಇಲ್ಲ ಅಂದ್ರೆ ಬರಲ್ಲ. ಸೊ ಮತ್ತೆ ಸೇಮ್ ಅದೇ ತರ ನ್ಯೂಟ್ರಲ್ ಮಾಡ್ಕೋತೀರಾ. ಸೊ ಮತ್ತೆ ಫಸ್ಟ್ ಗೇರ್ ಇಂದ ಹಿಡಿದು ಎಲ್ಲ ನಿಮ್ಗೆ ಕೆಳಗಡೆನೆ ಬರುತ್ತೆ. ಸೊ ಇದೊಂದು ಅಡ್ವಾನ್ಸ್ ಫ್ಯೂಚರ್ ಚೆನ್ನಾಗಿದೆ ಸರ್. ಓಕೆ. ಸೊ ಇದೊಂದು ಯಾವ ಬೇರೆ ಕಂಪನಿಗಳಲ್ಲಿ ಇಲ್ವಾ? ಇದು ಬೇರೆ ಕಂಪನಿ ಬಜಾಜ್ ಅಲ್ಲಿ ಮಾತ್ರ ಈ ತರ ಇದೆ. ಸೊ ಇದೊಂದು ಪ್ಲಸ್, ಇದೊಂದು ಪ್ಲಸ್ ಆಗುತ್ತೆ. ಓಕೆ. ಸೊ ಮತ್ತೆ ಆಮೇಲೆ ಡಿಜಿಟಲ್ ಮೀಟರ್ ಬರುತ್ತೆ ಸರ್ ನಿಮ್ಗೆ. ಸೊ ಗಾಡಿಲಿ ನಿಮ್ಗೆ ಏನೇ ಡಿಫಾಲ್ಟ್ ಆಯ್ತು, ಇಲ್ಲ ಬ್ಯಾಟ್ರಿ ವೋಲ್ಟೇಜ್ ಕಮ್ಮಿ ಆಯ್ತು, ಇವಾಗ ಗಾಡಿ ಸರ್ವಿಸ್ ಮಾಡಿಸ್ಬೇಕು, ಸೊ ಏನೇ ಇದ್ರೇನು ಸಹ ನಿಮ್ಗೆ ಇಂಡಿಕೇಶನ್ ಇಲ್ಲೇ ತೋರಿಸ್ಕೊಡುತ್ತೆ. ಸೊ ಅದು ನೋಡ್ಕೊಂಡು ಆರಾಮ ಸರ್ವಿಸ್ ಮಾಡಿಸ್ಬೋದು. ಮತ್ತೆ ಸರ್ವಿಸ್ ನಮ್ ಕಡೆಯಿಂದಾನೆ ಹೊಸ ಗಾಡಿ ಯಾರು ತಗೋತಾರೆ, ಸೊ ಅವ್ರಿಗೆ ನಮ್ ಕಡೆಯಿಂದಾನೆ 3 ಸರ್ವಿಸ್ ಫ್ರೀ ಬರುತ್ತೆ. 3 ಸರ್ವಿಸ್ ಫ್ರೀ ಇರುತ್ತೆ. ಹೇಗೆ ಅಂತಂದ್ರೆ ಫಸ್ಟ್ ಸರ್ವಿಸ್ 1000 ಕಿಲೋಮೀಟರ್ ಇರುತ್ತೆ, ಸೆಕೆಂಡ್ ಸರ್ವಿಸ್ 5000 ಕಿಲೋಮೀಟರ್ ಇರುತ್ತೆ, ಥರ್ಡ್ ಸರ್ವಿಸ್ 10,000 ಕಿಲೋಮೀಟರ್. ಸೊ 3 ಸರ್ವಿಸ್ ಫ್ರೀ ಮಾಡ್ತೀವಿ. 3 ಸರ್ವಿಸ್ ಫ್ರೀ. ಲೇಬರ್ ಚಾರ್ಜ್ ಸರ್ ಯಾವ್ದು ಚಾರ್ಜಸ್ ಇಲ್ಲ. ಅಲ್ಲ ಆಯಿಲ್ ಏನು ಚಾರ್ಜಸ್ ಇಲ್ಲ. ಬಜಾಜ್ ಅಲ್ಲಿ ನಮ್ಮಲ್ಲಿ ಏನು ಚಾರ್ಜಸ್ ಇಲ್ಲ ಸರ್, ಯಾಕಂದ್ರೆ ನಮಗೆ ಡ್ರೈವರ್ಸ್ ಗಳಿಗೆ ಒಳ್ಳೇದಾಗ್ಲಿ ಅನ್ಬಿಟ್ಟು. ಸೊ ಆತರ ಏನಾದ್ರು ಚಾರ್ಜಸ್ ಇತ್ತು ಅಂದ್ರೆ ಅದು ನಾವೇ ಇದ್ ಮಾಡ್ತೀವಿ. 100 ರೂಪೀಸ್ ಕನ್ಸ್ಯೂಮಬಲ್ ಚಾರ್ಜಸ್ ಅಂತ ತಗೋತಾರೆ. ಕೆಲವೊಬ್ರು ಕಸ್ಟಮರ್ ಗೆ ನಾವೇನು ತಗೊಳಲ್ಲ. ಸೊ ಆಮೇಲೆ ನೆಕ್ಸ್ಟ್ ಸರ್ವಿಸ್ ಸೆಂಟರ್ ನಮ್ದೇ ಇದೆ. ಸೊ ನೀವೆಲ್ಲೇ ಏನೇ ಮಾಡಿದ್ರು, ನಿಮ್ ಗಾಡಿ ಏನೇ ಪ್ರಾಬ್ಲಮ್ ಆದ್ರೂ ಏನೇ ಸಹ ಆದ್ರೂ, ಸೊ ನೈಟ್ ಎಷ್ಟೊತ್ತಿಗೆ ಫೋನ್ ಮಾಡಿದ್ರು ನಿಮ್ಗೆ ಬಂದು ರೆಸ್ಪಾನ್ಸಿಬಿಲಿಟಿ ಆಲ್ಮೋಸ್ಟ್ 10,000 ಕಿಲೋಮೀಟರ್ ಫ್ರೀ ಸರ್ವಿಸ್. 1,000 ಒಂದು ಮತ್ತೆ 5,000 ಒಂದು 10,000 ಕಿಲೋಮೀಟರ್ ಸರ್ವಿಸ್. ಟೋಟಲ್ ಫುಲ್ ಸರ್ವಿಸ್ ಫ್ರೀ ಬರುತ್ತೆ. ಸೊ ನೆಕ್ಸ್ಟ್ ಅದಾದ್ಮೇಲೆ 10,000 ಮಾಡಿಸ್ಕೋಬೇಕಾ ಸರ್? ಅದಾದ್ಮೇಲೆ 10,000 ಒಂದು ಸರ್ವಿಸ್ ಮಾಡಿಸ್ಬೇಕಾಗ 10,000 ಅಲ್ಲ 5,000 ಡಿಪೆಂಡ್ಸ್. ನೀವು ಹೆಂಗ್ ಮಾಡಿಸ್ತೀರಿ, ಹೆಂಗ್ ಓಡಿಸ್ತೀರಾ ಆ ತರದ ಮೇಲೆ ಚೇಂಜಸ್ ಆಗುತ್ತೆ. ಓಕೆ. ಇದು ಬಿಟ್ರೆ ಈಗ ಕೆಲವು ಸತಿ ಸಿವಿಲ್ ಸ್ಕೋರ್ ಕಡಿಮೆ ಇರುತ್ತೆ, ಅಂತವ್ರಿಗೆಲ್ಲ ಹಿಂಗೆ ಲೋನ್ ಆಗುತ್ತಾ ನಿಮ್ಮ? ಸರ್ ಮಾಡಿಸ್ಕೊಡ್ತೀವಿ ಸರ್, ಮಾಡಿಸ್ಕೊಡುತ್ತೆ. ಸಿವಿಲ್ ಓಕೆ ರಿಜೆಕ್ಟ್ ಆಗಿದೆ, ತುಂಬಾ ಡಿಫಾಲ್ಟರ್ ಇದ್ರೂ ಓಕೆ, ನಮ್ಮಲ್ಲಿ ಪ್ರೈವೇಟ್ ಫೈನಾನ್ಸ್ ಅವೈಲೇಬಲ್ ಇದೆ, ಮತ್ತೆ ಬ್ಯಾಂಕ್ ಲೋನರ್ಸ್ ಅವೈಲೇಬಲ್ ಇದೆ. ನಿಮ್ದು ಸಿವಿಲ್ ಸ್ಕೋರ್ ಚೆನ್ನಾಗಿತ್ತು, ಸೊ ಸಿವಿಲ್ ತುಂಬಾ ಚೆನ್ನಾಗಿದೆ. ಈಗ ಎಕ್ಸಾಂಪಲ್ ಒಂದು 710 ಇಲ್ಲ 760 ಗಂಟೆ ಸಿವಿಲ್ ಚೆನ್ನಾಗಿದ್ರೆ ನೀವು ಏನು ಮಾಡಕ್ಕಾಗಲ್ಲ. ಸೊ ಅಷ್ಟು ತುಂಬಾ ಕಮ್ಮಿ ಡೌನ್ ಪೇಮೆಂಟ್ ಅಲ್ಲಿ ನಿಮ್ಗೆ ಗಾಡಿ, ಅಂದ್ರೆ ಸಿವಿಲ್ ಸ್ಕೋರ್ ಚೆನ್ನಾಗಿ, ತುಂಬಾ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ. ಇಲ್ಲ ಸಿವಿಲ್ ನಮ್ದು ನಾರ್ಮಲ್ ಆಗಿದೆ, ನಮ್ಗೆ ಏನು ಸಿವಿಲ್ ಇಲ್ಲ ಅಂದ್ರೆ
ಇನ್ನೊಂದು 5,000 10,000 ಜಾಸ್ತಿ ತುಂಬಾ ಜಾಸ್ತಿ ಆಗುತ್ತೆ. ಮತ್ತೆ 15 ದಿನದಲ್ಲಿ ನಿಮ್ಗೆ ಪರ್ಮಿಟ್ ಇಂದ ಹಿಡಿದು RC ಕಾರ್ಡ್ ಇಂದ ಹಿಡಿದು ವಿತಿನ್ 15ರಿಂದ 20 ದಿವಸದೊಳಗಡೆ ಕಸ್ಟಮರ್ ಇದು ಮಾಡ್ತೀವಿ. ಮತ್ತೆ ಇನ್ನೊಂದೇನು ಅಂದ್ರೆ ಸರ್, ಇವಾಗ ಆಟೋ ಎಲ್ಲಾರು ತಗೋತಾರೆ. ಈಗ ಕೆಲವೊಬ್ರು ಹೇಳ್ಬೋದು ಬಿಸ್ನೆಸ್ ಇಲ್ಲ ಇದಿಲ್ಲ ಅಂತ. ಹೌದು, ಕೆಲವರೆಲ್ಲ ಆಟೋ ಏನಪ್ಪ ಸಿಕ್ಕಾಪಟ್ಟೆ ಮಾಡ್ತಾರೆ, ನನಗೆ ಬಿಸ್ನೆಸ್ ಆಗ್ತಿಲ್ಲ ಅಂತ ಎಲ್ಲ. ಆಗುತ್ತೆ, ಎಲ್ಲಾ ಬಿಸ್ನೆಸ್ ಆಗುತ್ತೆ. ಹ್ಮ್. ಕೆಲವೊಂದು ಸರಿ ಏನು ಮಾಡಕ್ಕಾಗಲ್ಲ. ಈಗ ನಮ್ದು ರ್ಯಾಪಿಡೋ ಅಂತ ಈ ತರ 2 ವೀಲರ್ಸ್ ಎಲ್ಲ ಬಿಟ್ರೆ ಪಾಪ ನಮ್ದು ಆಟೋದವ್ರಿಗೆ ಯಾವುದೇ ರೀತಿ ಬಿಸ್ನೆಸ್ ಇಲ್ಲ. ಸೊ ರ್ಯಾಪಿಡೋ ಅಂತ ಬೈಕ್ ಸವಾರರು ಏನಿದೆ ಎಲ್ಲ ಸ್ಟಾಪ್ ಮಾಡಿದ್ರೆ ಸೊ ನಮಗೂ ಆಟೋದವ್ರಿಗೆ ಬಿಸ್ನೆಸ್ ಆಗುತ್ತೆ. ಅದು ನಮ್ಮವರು ಎಲ್ಲ ಮಾಡ್ತಾ ಇದಾರೆ ಎಲ್ಲಾರು ಬೈಕ್ ನ ಎಲ್ಲ ಆದ್ರೂ ಕೆಲವು ಆಟೋ ಸ್ಟ್ಯಾಂಡ್ ಅಲ್ಲಿ ನಿಂತಿರ್ತಾರೆ, ಇವಾಗ ಯಾಕೋ ಈ ಟೈಮಲ್ಲಿ ಬಿಸ್ನೆಸ್ ಆಗ್ತಿಲ್ಲ ಅಂತಾರೆ. ಸರ್ ಆಗುತ್ತೆ, ಅಷ್ಟ ಆಗಿಲ್ಲ ಅವ್ರೇನಂದ್ರೆ ಆ ಟೈಮಿಗೆ ಬರ್ಬೇಕು ಅಂತ. ಆ ಟೈಮ್ಗೆ ಅಂತಂದ್ರೆ ಒಂದು ಪೀಕ್ ಅವರ್ಸ್ ಅನ್ನೋದಿರುತ್ತೆ ಸರ್. ಈಗ ಒಂದೇ ಈಗ ನಮ್ಮ ಆಲ್ಮೋಸ್ಟ್ ನಮ್ಮ ಆಟೋ ಚಾಲಕರು ಎಲ್ಲ ಮಾಡ್ತಿರೋ ತಪ್ಪೇನು ಅಂತಂದ್ರೆ, ಸೊ ಎಲ್ಲ ಏನಂದ್ರೆ ಈಗ ಕೋರ್ಮಂಗ್ಲ ಸೊ ಆ ಸೈಡ್ ಎಲೆಕ್ಟ್ರಾನಿಕ್ ಸಿಟಿ ಆ ಸೈಡ್ ಒಂದೇ ಕಡೆ ಹೋದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ಸ್ ಆಗುತ್ತೆ. ಈಗ ಎಕ್ಸಾಂಪಲ್ ನಾವೇ ಇಲ್ಲಿ ಕುತ್ಕೊಂಡ್ ಮಾಡ್ತೀವಿ, ನಮ್ಗೆ ಆಟೋಗಳು ಯಾವ್ದು ಸಿಗಲ್ಲ. ಸೊ ಜನ ಇರೋ ಕಡೆ ಬಿಟ್ಟು ಬೇರೆ ಕಡೆ ದುಡಿಯಕ್ ಹೋದಾಗ ಏನಾಗುತ್ತೆ ಅಂದ್ರೆ ಒಂದು 50 ಜನ ಒಂದೇ ಕಡೆ ಇದ್ದಾಗ ಯಾರೋ ಒಬ್ರಿಗೆ ಅಷ್ಟೇ ಬಾಡಿಗೆ ಸಿಗುತ್ತೆ. 50 ಜನಕ್ಕೆ ಯಾವ್ದೇ ರೀತಿ ಬಾಡಿಗೆ ಏನೋ ಸಿಗುತ್ತೆ. ಆಕ್ಚುಲಿ ಇವ್ರು ಹೇಳ್ದಂಗೆ ಆಟೋ ಡ್ರೈವರ್ಸ್ ಏನ್ ತಪ್ಪು ಮಾಡ್ತಾರಪ್ಪ ಅಂತಂದ್ರೆ, ಒಂದು ಅವ್ರ ಪರ್ಸನಲ್ ಕೆಲಸಗಳು ಮಾಡ್ಕೊತಾರೆ ಫಸ್ಟ್. ಅವ್ರು ಯಾವಾಗ ಫ್ರೀ ಇರ್ತಾರೋ ಅವಾಗ ಫೀಲ್ಡ್ ಹೋಗ್ತಾರೆ. ಸೊ ಅದು ಒಂದು ಅದು ಬಿಟ್ರೆ ಒಂದು ಪೀಕ್ ಅವರ್ ಹೋಗ್ಬೇಕು ನೀವ್ ಹೇಳಿದ್ರೆ. ಮತ್ತೆ ಎಲ್ಲ ಒಂದೇ ಕಡೆ ಸೇರ್ಬಾರ್ದು. ಅಂದ್ರೆ ಈಗ ಒಂದೇ ಕಡೆ ಇವಾಗ ಒಂದು 10 ಜನ ಒಂದೇ ಕಡೆ ಇದ್ರೆ ಯಾರೋ ಒಬ್ರಿಗೆ ದುಡಿತಾರೆ. ಹೌದೌದು. ಇನ್ ಮಿಕ್ದವ್ರು ಪರ್ಮಿಟ್ ಅದೆಲ್ಲ ಕೊಡ್ತೀರಾ ನೀವು? 15 ದಿನದಲ್ಲಿ ನೀವು ಹೊಸ ಗಾಡಿ ನಮ್ಮ ಹತ್ರ ಪರ್ಚೇಸ್ ಮಾಡಿದ್ರೆ ನಾವು ಸೆಕೆಂಡ್ಸ್ ಗಾಡಿನೂ ಸೇಲ್ ಮಾಡ್ತೀವಿ. ನಿಮ್ದು ಹಳೆ ಗಾಡಿ ಇದ್ರೂ ತಗೊಂಬನ್ನಿ ಸೇಲ್ ಮಾಡ್ಕೊಡ್ತೀವಿ. ಮತ್ತೆ ಹೊಸ ಗಾಡಿನೂ ನಾವೇ ಮಾಡ್ಕೊಡ್ತೀವಿ. ಸೊ 15ರಿಂದ 20 ದಿನಕ್ಕೆ ಪರ್ಮಿಟ್ ಎಲ್ಲಾನು ನಾವು ಮಾಡಿಸ್ತೀವಿ. ಮತ್ತೆ ನಮ್ಮ ಹತ್ರ ಗೂಡ್ಸ್ ಗಾಡಿಗಳು ತುಂಬಾ ಸಿಗುತ್ತೆ ಬಜಾಜ್ ಅಲ್ಲಿ. ಬಜಾಜ್ ಅಲ್ಲಿ ಯಾವುದೇ ತರ ಗಾಡಿ ಕೇಳಿದ್ರೆ ಎಲೆಕ್ಟ್ರಿಕಲ್ ವೆಹಿಕಲ್ ಆಗ್ಲಿ, CNG, LPG, ನೀವು ಎಲೆಕ್ಟ್ರಿಕ್ ವೆಹಿಕಲ್ ಮಾಡ್ತೀವಿ. ಸೊ ಗೂಡ್ಸ್ ಪ್ಲಸ್ ಪ್ಯಾಸೆಂಜರ್ ಮತ್ತೆ ಡೀಸೆಲ್ ಎಕ್ಸ್ವೈಡರ್ ಬರುತ್ತೆ ದೊಡ್ಡದು. ಸೊ ಅದನ್ನು ಸಹ ಮಾಡ್ಕೊಡ್ತೀವಿ. ಮತ್ತೆ ಗೂಡ್ಸ್ ವೆಹಿಕಲ್ ಸಹ ನಾವು ಡೀಸೆಲ್ ಗಾಡಿ ಆಗ್ಲಿ, CNG ಗಾಡಿ ಆಗ್ಲಿ ತುಂಬಾ ಅತಿ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀವಿ. ಸೊ ಟೋಟಲ್ ಯಾವ ಕಂಪನಿ ಆದ್ರೂ ಕೊಡ್ತೀರಾ? ಮಾಡಿಸ್ಕೊಡ್ತೀವಿ. ಸೊ ನಿಮ್ಮ ಹತ್ರ ಯಾವ್ದು ಜಾಸ್ತಿ ಹೋಗುತ್ತೆ? ಅಂದ್ರೆ ಯಾವ್ದು ನಮ್ಮಲ್ಲಿ ಇವಾಗ ಪ್ರೆಸೆಂಟ್ ಜಾಸ್ತಿ ಮೂವಿಂಗ್ ಇರೋದು ಅಂತಂದ್ರೆ ಬಜಾಜ್. ಸ್ವಲ್ಪ ಜಾಸ್ತಿ ಯೂಸರ್ ಫ್ರೆಂಡ್ಲಿ ತರ ಇರುತ್ತೆ. ಮತ್ತೆ ನಿಮ್ಗೆ ಸರ್ವಿಸ್ ಆಗ್ಲಿ, ಸೊ ಮತ್ತೊಂದಾಗ್ಲಿ, ಲೋನ್ ಆಗೋದಾಗ್ಲಿ, ಸೊ ಎಲ್ಲ ಬೇಗ ಆಗುತ್ತೆ ನಿಮ್ಗೆ. ನಿಮ್ಮಲ್ಲಿ ಬಂದ್ರೆ ಎಲ್ಲಾ ತರ ಗಾಡಿಗಳು ಸಿಗ್ತವೆ. ಸಪೋಸ್ ಕಸ್ಟಮರ್ಸ್ಗೆ ಆಫರ್ ಅಂತ ಏನ್ ಬೆಸ್ಟ್ ಆಫರ್ಗಳು ಏನ್ ಕೊಡ್ತೀವಿ ಸರ್? ನಮ್ಮಲ್ಲಿ ಆಫರ್ ಅಂತ ಹೇಳಿದ್ರೆ ಒಳ್ಳೆ ಸರ್ವಿಸ್ ಮಾಡ್ಕೊಡ್ತೀವಿ. ಬೆಸ್ಟ್ ಸರ್ವಿಸ್ ಮಾಡಿಸ್ಕೊಡ್ತೀವಿ. ಕಸ್ಟಮರ್ ಯಾವುದೇ ರೀತಿ ತೊಂದರೆ ಆಗ್ದಿರಂಗೆ, ಈಗ ಪರ್ಮಿಟ್ ಆಗ್ಲಿ, RC ಕಾರ್ಡ್ ಆಗ್ಲಿ, ಸೊ ಯಾವ್ದಕ್ಕೂ ಕಸ್ಟಮರ್ ತೊಂದರೆ ಆಗ್ದಿರಂಗೆ ಸೊ ಏನಿದೆ ಅದನ್ನೆಲ್ಲ ಕ್ಲಿಯರ್ ಮಾಡಿ. ಆಮೇಲೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ನಮ್ಗೆ ಟಾಪ್ ಮತ್ತೆ ಫಿಟ್ಟಿಂಗ್ ಬಾಕ್ಸ್ ಬರುತ್ತೆ ಸರ್. ಇದು ನಿಮ್ಗೆ ಗಾಡಿ ತಗೊಂಡಾಗ ಈ ತರ ಚಾಟ್ಸಿ ಅಷ್ಟೇ ಬರೋದು ನಿಮ್ಗೆ, ಯಾವ್ದೇ ರೀತಿ ಫಿಟ್ಟಿಂಗ್ ಬರಲ್ಲ. ಸೊ ಇದ್ರಲ್ಲಿ ಫಿಟ್ಟಿಂಗ್ ಏನಿದೆ, ಟಾಪ್ ನಾವೇನ್ ಟಾಪ್ ಮಾಡಿಸ್ಕೊಡ್ತೀವಿ, ಕಂಪ್ನಿಯಿಂದ ಏನ್ ಟಾಪ್ ಬರುತ್ತೆ ಆ ಟಾಪ್ ನ ನಾವು ನಮ್ಮ ಹತ್ರ ಯಾರು ಗಾಡಿ ತಗೋತಾರೆ ಕಸ್ಟಮರ್, ಸೊ ಅವ್ರಿಗೆ ನಾವು ಫ್ರೀ ಆಗಿ ಫಿಟ್ಟಿಂಗ್ ಎಲ್ಲ ಮಾಡಿಸಿ ಕೊಡ್ತೀವಿ. ಆಮೇಲೆ ಇನ್ನೂ ಒಂದು ಏನ್ ಆಫರ್ ಅಂತಂದ್ರೆ, ಈಗ ಸಪೋಸ್ ಇವಾಗ ಗಾಡಿ ತಗೋತಾರೆ, ಹೆಂಗೆ ಇವಾಗ ಗಾಡಿ ತಗೊಂಡಿದ ತಕ್ಷಣ ರೋಡ್ ಮೇಲೆ ತಗೊಂಡೋಗಿ ಗೊತ್ತಿರಲ್ಲ. ಸೊ ಅಂತವ್ರಿಗೆ ಏನ್ ಮಾಡ್ತೀವಿ ನಾವು, ಇತ್ತವ್ರ ಗಾಡಿ ರಿಜಿಸ್ಟ್ರೇಷನ್ ಮಾಡಿಸಿ ನಾವು ಗಾಡಿ ಕೊಡೋದು. ಸೊ ರಿಜಿಸ್ಟ್ರೇಷನ್ ಮಾಡಿ ಅವ್ರಿಗೆ ಓಲಾ ಆಗ್ಲಿ, ಇಲ್ಲ ಊಬರ್ ಆಗ್ಲಿ, ನಮ್ಮ ಯಾತ್ರೆ ಆಗ್ಲಿ, ಸೊ ಎಲ್ಲಾ ತರದ್ದು ಸೊ ಆನ್ಲೈನ್ ಸರ್ವಿಸ್ ಅಲ್ಲಿ ಏನೇನಿದೆ ಸೊ ಎಲ್ಲ ನಾವೇ ಇನ್ಸ್ಟಾಲ್ ಮಾಡಿಸಿ ಕಸ್ಟಮರ್ಗೆ, ಸೊ ಎಲ್ಲದಕ್ಕೂ ಅಟ್ಯಾಚ್ ಮಾಡಿ ಸೊ ನಾವು ಗಾಡಿ ಇದು ಮಾಡಿಸ್ಕೊಡ್ತೀವಿ. ಅಂದ್ರೆ ಗಾಡಿ ಕೊಡೋದ್ರ ಜೊತೆಗೆ ದುಡಿಯೋ ಮಾರ್ಗನು ನಾವೇ ನಮ್ ಡ್ರೈವರ್ಸ್ಗೆ ಒಳ್ಳೇದಾಗ್ಬೇಕು ಸರ್. ಸೊ ಹಾಗಾಗಿ ಏನಿದೆ, ಸೊ ಕಂಪ್ಲೀಟ್ ಆಗಿ ನಾವೇ ಎಲ್ಲ ಮಾಡಿಸಿ ಕೊಡ್ತೀವಿ. ಸರ್ ಈ ಗಾಡಿ ಬಿಟ್ರೆ ನೆಕ್ಸ್ಟ್ ಇನ್ಯಾವ ಗಾಡಿ? ಸರ್ ಈ ಗಾಡಿ ಬಿಟ್ರೆ ನಿಮ್ಗೆ ನಮ್ಮ ಹತ್ರ ಗೂಡ್ಸ್ ಗಾಡಿಗಳು ಸಿಗುತ್ತೆ. ಎಕ್ಸಾಂಪಲ್ ಈಗ ಇದು CNG ಗಾಡಿ ಇದೆ. ಸೊ CNG ವೆಹಿಕಲ್ಸ್ ಬರುತ್ತೆ. ಸೊ ಇದು ಅಷ್ಟೇ, ಅದು ಕಮ್ಮಿ ಡೌನ್ ಪೇಮೆಂಟ್ ಅಲ್ಲಿ ನಿಮ್ಗೆ ಗಾಡಿ ಸಿಗುತ್ತೆ. ಮತ್ತೆ ಈ ಗಾಡಿ ತಗೊಳ್ಳೋರಿಗೆ ನಮ್ಮ ಹತ್ರ ಎಕ್ಸ್ಪೆಷಲಿ ಹೇಳ್ಬೇಕು ಅಂತಂದ್ರೆ, ಸೊ ಹೊಸ ಗಾಡಿಗೆ ಪೋರ್ಟರ್ ನಾವೇ ಅಟ್ಯಾಚ್ ಮಾಡಿಸ್ಕೊಡ್ತೀವಿ. ಸೊ ಪೋರ್ಟರ್ ಮತ್ತೆ ಇನ್ನೊಂದು ಅಂಕಲ್ ಲ್ಯಾಪ್ ಅಂತ ಬರುತ್ತೆ. ಸೊ ಆನ್ಲೈನ್ ಸರ್ವಿಸ್ ಅಲ್ಲಿ ಏನೇನಿದೆ ಸೊ ಕಂಪ್ಲೀಟ್ ಆಗಿ ನಾವೇ ಮಾಡಿಸ್ಕೊಡ್ತೀವಿ ಸರ್. ಮತ್ತೆ ಇದರಲ್ಲಿ ಬಾಡಿ ಅದನ್ನು ಸಹ ನಾವೇ ಮಾಡಿಸ್ಕೊಡ್ತೀವಿ. ಬೇಕಂದ್ರೆ ಎಕ್ಸ್ಟ್ರಾ ಮಾಡಿಸ್ಕೊಡ್ತೀವಿ. ಗಾಡಿ ಜೊತೆ ಇಷ್ಟು ಬರುತ್ತೆ. ಗಾಡಿ ಜೊತೆ ಈಗ ನಾರ್ಮಲ್ ಆಗಿ ಏನಿದೆ ಗಾಡಿ ಇಷ್ಟು ಬರುತ್ತೆ. ಸೊ ಒಳಗಡೆ ಅಂತ ಬಂದ್ರು ಅಂದ್ರೆ ನಿಮ್ಗೆ ಸೇಮ್ ಫ್ಯೂಚರ್ಸ್ ಬರುತ್ತೆ ಅಲ್ಲಿ ಒಳಗಡೆ ನಿಮ್ಗೆ. ಸೊ ಆರಾಮಾಗಿ ಇಬ್ರು ಗಾಡಿ ಕುತ್ಕೊಬಹುದು ಒಳಗಡೆ. ಸೇಮ್ ಅದು ನಿಮ್ಗೆ ಏನ್ ಆಪ್ಷನ್ಸ್ ಇದೆ ಸೊ ಇದ್ರಲ್ಲೂ ಅದೇ ತರ ಆಪ್ಷನ್ಸ್ ಬರುತ್ತೆ. ಇದು ಅಷ್ಟೇ ಸರ್, ನಿಮ್ಗೆ ಅತಿ ಕಡಿಮೆ ರೇಟ್ ಅಲ್ಲಿ ನಾವು ಮಾಡಿಸ್ಕೊಡ್ತೀವಿ. ಬಟ್ ಫುಲ್ ಕವರ್ ಆಗೋದ್ರಿಂದ ಯಾವುದೇ ರೀತಿ ಧೂಳು ಗೀಳು ಬರಲ್ಲ, ಯಾವುದೇ ರೀತಿ ಬರಲ್ಲ. ಡ್ರೈವರ್ ಸೇಫ್ಟಿ ಇರುತ್ತೆ. ಮತ್ತೆ ಇನ್ನೊಂದು ನಿಮ್ಗೆ ಅಡ್ವಾಂಟೇಜ್ ಏನು ಅಂತಂದ್ರೆ, ಬೇರೆ ಗಾಡಿಗೆ ಬಜಾಜ್ ಗಾಡಿ ಏಂತಕ್ ನಾವು ಬಜಾಜ್ ಗಾಡಿ ಇದನ್ನ ತಗೋತೀವಿ ಅಂತಂದ್ರೆ, ಈಗ ಎಕ್ಸಾಂಪಲ್ ನಾವು ಬೇರೆ ಗಾಡಿ ಬಗ್ಗೆ ಹೇಳ್ಬೋದು. ಸೊ ಸಿಲಿಂಡರ್ ಎಷ್ಟೋ ಗಾಡಿ ಇಲ್ ಫಿಟ್ ಮಾಡಿರ್ತಾರೆ. ಅದ್ ಹೆಂಗಾಗುತ್ತೆ ಅಂದ್ರೆ ಕಸ್ಟಮರ್ಗೆ ಸ್ವಲ್ಪ ಹೀಟ್ ಆಗೋದು, ಸೊ ಆತರ ಪ್ರಾಬ್ಲಮ್ ಭಯ ಏನಾಗ್ಬಿಡುತ್ತೆ ಅನ್ನೋದು ಭಯ. ಸೊ ಬಜಾಜ್ ಅಲ್ಲಿ ಏನಂದ್ರೆ ಸಿಲಿಂಡರ್ ಹಿಂದೆ ಕೊಟ್ಟಿರ್ತಾರೆ. ಸೊ ಆಮೇಲೆ ಇನ್ನೊಂದ್ ಏನಂದ್ರೆ 236cc ಬರುತ್ತೆ ಇದು. ಸೊ ಒಳ್ಳೆ ಮೈಲೇಜ್ ಬರುತ್ತೆ ನಿಮ್ಗೆ. ಸೊ ಯಾವ್ದೇ ರೀತಿ ತೊಂದರೆ ಇಲ್ಲ ಸರ್. ಸಿಲಿಂಡರ್ ನ ಇದಕ್ ಮಾತ್ರ ಹಿಂದೆ ಕೊಟ್ಟಿರ್ತಾರೆ, ಅದಕ್ಕೂ ಹಿಂದೆ ಕೊಟ್ಟಿರ್ತಾರೆ. ಅದಕ್ಕೂ ಅಷ್ಟೇ, ಎಲ್ಲದಕ್ಕೂ ಪ್ಯಾಸೆಂಜರ್ ಹಿಂದೆ ಕೊಟ್ಟಿರ್ತಾರೆ. ಸೊ ಅದೊಂಥರ ಕಸ್ಟಮರ್ ಏನೋ ಒಂಥರ ಸೇಫ್ಟಿ ತರ. ಬಟ್ ಯೂಶಲಿ ಏನಾಗಲ್ಲ. ಬಟ್ ಏನಪ್ಪಾ ಅಂದ್ರೆ ಅದ್ರ ಮೇಲೆ ಭಯ.
ಸೊ ಆಮೇಲೆ ಸರ್ವಿಸಸ್ ಅಷ್ಟೇ ನಮ್ಮಲ್ಲಿ ಅವೈಲೇಬಲ್. ಆಫೀಸ್ ಅಡ್ರೆಸ್ ಬಂದ್ಬಿಟ್ಟು SMD ಮೋಟಾರ್ಸ್ ಅಂತ ಚಿಕ್ಕಗೋಲ್ರಟ್ಟಿಲಿ ಇರೋದು ಇದು. ಓಕೆ ಸೊ ನಿಮ್ಗೆ ಸುಂಕದಕಟ್ಟೆಯಿಂದ ನಿಯರೆಸ್ಟ್ ನಿಮ್ಗೆ ನೈಸ್ ರೋಡ್ ಬರುತ್ತೆ. ಈ ಕಡೆಯಿಂದ ಬಂದ್ರೆ ನಿಮ್ಗೆ ಕಡಬ್ಗೆರೆ ಕ್ರಾಸ್ ಇಂದ ಬರುತ್ತೆ. ಸೊ ಎರಡೂ ಕಡೆ ಸೆಂಟ್ರಲಿ ನಮ್ಮ ಆಫೀಸ್ ಇದೆ ಸರ್. ಸೊ ನಿಮ್ಗೆ ನಿಮ್ಗೆ ಎಷ್ಟು ನಮ್ಮ ನಂಬರ್ ಕೊಡ್ತೀವಿ, ಆ ನಂಬರ್ ಕಾಲ್ ಮಾಡಿದ್ರೆ ಸರಿ ನಾವೇ ಲೊಕೇಶನ್ ಎಲ್ಲ ಕಳ್ಸಿಕೊಡ್ತೀವಿ. ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ನಾವು ಸರ್ವಿಸ್ ಮಾಡ್ಕೊಡ್ತೀವಿ. ಅಂದ್ರೆ ಒಳ್ಳೆ ಮಾಗಡಿ ರೋಡ್ ಮೈನ್ ರೋಡ್ ಅಲ್ಲೇ ಬೇಕಾ ಅಬ್ಸರ್ವ್ ಮಾಡಿ. ಸೊ ಫುಲ್ ನಿಮ್ಗೆ ಎನಿ ಟೈಮ್ ಪಬ್ಲಿಕ್ ರೋಡ್ ಇದು. ಸೊ ಯಾವಾಗ್ಲೂ ತುಂಬಾ ಟೈಮಿಂಗ್ಸ್ ಅಲ್ಲಿ ನಿಮ್ಗೆ ಏನೋ ಟ್ರಾಫಿಕ್ ಇಂದ ಇರೋದ್ರಲ್ಲಿ ಸೊ ವಿಶಾಲವಾಗಿದೆ ಜಾಗ. ನಿಮ್ ಗಾಡಿ ಪಾರ್ಕಿಂಗ್ ಆಗ್ಲಿ ಇನ್ನೊಂದಾಗ್ಲಿ ಸೊ ಎಲ್ಲಾ ತರದ್ದು ಅವೈಲಬಿಲಿಟಿ ಇದೆ ಸರ್. ಓಕೆ ಸರ್, ಒಳ್ಳೇದಾಗ್ಲಿ. ಬಂದಂತ ಕಸ್ಟಮರ್ಗೆ ನೀವು ಒಳ್ಳೆ ಗಾಡಿ ಕೊಡಿ, ಸರ್ವಿಸ್ ಕೊಡಿ, ಮತ್ತೆ ನೀವು ಹೇಳಿದಂಗೆ ಟಾಪ್ ರೂಪಿಂಗ್ ಮಾಡ್ಕೊಡೋದು ಇವೆಲ್ಲ ಮಾಡ್ಕೊಡಿ. ಎಲ್ಲ ಮಾಡಿಸ್ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. 9164861605 ನಮ್ಮ ಪರ್ಸನಲ್ ನಂಬರು. ನೀವು ಪರ್ಸನಲ್ ನಂಬರ್ಗಾದ್ರೂ ಮಾಡ್ಬೋದು, ಇಲ್ಲ ಆಫೀಸ್ ನಂಬರ್ ಬೇಕು ಅಂದ್ರೆ 9900801605 ಎರಡು ನಂಬರ್ ಕಡೆಯಿಂದ ಹಿಡಿದು ಪ್ರತಿಯೊಂದು ನಾವು ಮಾಡಿಸ್ಕೊಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.